ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ನಾನ್ ನಿಮ್ ರಮೇಶ್ ಸರ್. ಸ್ನೇಹಿತರೆ, ಇವತ್ತು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಹೊಸದೊಂದು ಸರಣಿಯನ್ನ ಆರಂಭಿಸ್ತಾ ಇದ್ದೀನಿ. ಸೊ ಇದು ಆಧುನಿಕ ಭಾರತ ಇತಿಹಾಸದಲ್ಲಿ ರಿಪೀಟೆಡ್ ಆಗಿ ಕೇಳಿರ್ತಕ್ಕಂತಹ ಕೆಸೆಟ್, ನೆಟ್ ಎಕ್ಸಾಮ್ಸ್ ಮತ್ತೆ KAS ಹಾಗೆ ಮುಂಬರ್ತಕ್ಕಂತ ಯಾವುದೇ ಕಾಂಪಿಟೇಟಿವ್ ಪರೀಕ್ಷೆಗಳನ್ನ ನೀವು ಬರೀತೀರಾ ಅಂತಂದ್ರೆ ಅಂತ ಕಾಂಪಿಟೇಟಿವ್ ಪರೀಕ್ಷೆಗಳಿಗೆ ಸೂಕ್ತವಾಗಿರತಕ್ಕಂತಹ ಪ್ರಶ್ನೋತ್ತರಗಳನ್ನ ನಿಮ್ಗೋಸ್ಕರವಾಗಿ ಪರಿಚಯ ಮಾಡ್ತೀನಿ. ಇದು 360 ಡಿಗ್ರಿಯಲ್ಲಿ ಅನಾಲಿಸಿಸ್ ಆಗತ್ತೆ. ಆ ಪ್ರಶ್ನೆಯನ್ನ ಯಾವ ರೀತಿ ಅರ್ಥೈಸ್ಕೊಳ್ಬೇಕು, ಯಾವ ಟಾಪಿಕ್ಸ್ ಅಲ್ಲಿ ಬಂದಿದೆ, ಅದಕ್ಕೆ ಮುಖ್ಯವಾದ ಆಧಾರ ಏನು ಅನ್ನೋದ್ರ ಬಗ್ಗೆ ಕೂಡ ಒಂದು ಇಂಗ್ಲಿಷ್ ಅಲ್ಲಿ ಪ್ರಶ್ನೆ ಬಂದಿರುತ್ತೆ, ಕನ್ನಡದಲ್ಲೂ ಕೂಡ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಹೇಳಿರ್ತೀನಿ. ಸೊ ಕನ್ನಡದಲ್ಲೂ ಪ್ರಶ್ನೆಗಳಿರ್ತವೆ, ಅದನ್ನ ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ. ಈ ತರದ ಅದ್ಭುತವಾದಂತ ಪ್ರಶ್ನೋತ್ತರಗಳನ್ನ ನಿಮ್ಗೋಸ್ಕರ ಕೊಡೋದು ಅಂತಂದ್ರೆ ಅದು ಸ್ಫೂರ್ತಿ ಅಕಾಡೆಮಿ ಮಾತ್ರ. ಹಂಗಾಗಿ ಕಾಣ್ತಾ ಇರುವಂತಹ ಈ QR ಕೋಡ್ ನ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಇವತ್ತಿನ ಅದ್ಭುತವಾಗಿರ್ತಕ್ಕಂತಹ ಸಂವಿಧಾನದ ರಚನಾ ಸಭೆಯ ಉದ್ದೇಶಿತವಾಗಿರ್ತಕ್ಕಂತ ಪರಿಕಲ್ಪನೆಗಳನ್ನ ಮೊದಲು ಮಂಡಿಸಿದವ್ರು ಯಾರು ಅನ್ನುವಂತ ಈ ಪ್ರಶ್ನೆಗೆ ಉತ್ತರವನ್ನ ತಿಳ್ಕೊಳ್ಳೋಣ. ಹಾಗೆ ಅದರ ಹಿಂದೆ ಮುಂದೆ ನಡೆದಂತ ಇತಿಹಾಸದ ಘಟನೆಗಳನ್ನ ಸ್ಪಷ್ಟವಾಗಿ ಅಧ್ಯಯನ ಮಾಡೋದಕ್ಕೆ ಈ ಒಂದು ವಿಡಿಯೋವನ್ನ ನಿಮ್ಗೋಸ್ಕರ ತರ್ತಾ ಇದ್ದೀನಿ. ಮರಿಬೇಡಿ, ಕಾಣ್ತಾ ಇರೋ QR ಕೋಡ್ ನ ಸ್ಕ್ಯಾನ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮೆಲ್ಲ ಸ್ನೇಹಿತರಿಗೂ ಇದನ್ನ ಪರಿಚಯಿಸ್ತೀರಿ ಅಂತ ಹೇಳ್ತೀನಿ. ಬನ್ನಿ ಪ್ರಶ್ನೆ ಮತ್ತೆ ಅದರ ವಿವರಣೆ ಹೇಗಿದೆ ಅಂತ ಹೇಳಿ ನೋಡೋಣ. ಸ್ನೇಹಿತರೆ, ನಿಮಗೆ ಹೇಳಿದಾಗೆ ಇದು ನೆಟ್, ಕೆಸೆಟ್, KAS ಅಲ್ಲಿ ಇತಿಹಾಸದ ಪುನರಾವರ್ತಿತ ಪ್ರಶ್ನೆಗಳ ವಿಚಾರವನ್ನು ಮಾತಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಉದ್ದೇಶಗಳ ಪ್ರಸ್ತಾವನೆ, ಸಂವಿಧಾನದ ಮೂಲ ತತ್ವಗಳ ಬಗ್ಗೆ ಮಾತಾಡೋಣ. ಸ್ಫೂರ್ತಿ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಕಾಣ್ತಾ ಇರೋ QR ಕೋಡ್ ನ ಸ್ಕ್ಯಾನ್ ಮಾಡೋದನ್ನ ಮರಿಬೇಡಿ. ಸೊ ಬನ್ನಿ ಪ್ರಶ್ನೆ ನೋಡಿ. ನೆಟ್ 2025 ನಲ್ಲಿ ಈ ತರ ಪ್ರಶ್ನೆಗಳನ್ನ ನಿಮ್ ಮುಂದೆ ಕೇಳಿದ್ದಾರೆ. ಸೊ ನೆಟ್ ನ ಈ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಆಗಿತ್ತು. ಇಲ್ಲಿ ನೋಡಿ, ಭಾರತ ಸಂವಿಧಾನದ ಮೂಲ ತತ್ವಗಳು ಮತ್ತು ಮೂಲಭೂತ ಲಕ್ಷಣಗಳನ್ನ ವಿವರಿಸಿದ ಉದ್ದೇಶಗಳ ಪ್ರಸ್ತಾವನೆಯನ್ನ ಅಂದ್ರೆ ಅಬ್ಜೆಕ್ಟಿವ್ ರೆಸಲ್ಯೂಷನ್ಸ್ ಅನ್ನ ಯಾರು ಪರಿಚಯಿಸಿದರು ಅಂತ ಕೇಳಿದ್ದಾರೆ. ಜವಾಹರ್ಲಾಲ್ ನೆಹರು, ಸಚ್ಚಿದಾನಂದ ಸಿನ್ಹಾ, BR ಅಂಬೇಡ್ಕರ್, KM ಮುನ್ಷಿ. 4 ಜನರ ಹೆಸರನ್ನ ನಿಮ್ ಮುಂದೆ ಕೊಡ್ಲಾಗಿದೆ. ಹೌದಾ? ಸೇಮ್ ಕ್ವಶನ್ಸ್ ಏನ್ ಕೇಳಲಾಗಿತ್ತು ಇಂಗ್ಲಿಷ್ ಅಲ್ಲಿ ನೋಡ್ಕೊಳ್ಳಿ. ಸೊ ಹೂ ಡ್ರಾಫ್ಟೆಡ್, ನೋಡಿ ಇಂಪಾರ್ಟೆಂಟ್ ಆಗಿ ಕೇಳಿದ್ದಾರೆ. Who drafted the objective resolution? Who drafted objective resolution of the Indian Constitution, which spelled out the philosophy and basic features of the Constitution? ಜವಾಹರ್ಲಾಲ್ ನೆಹರು, ಸಚ್ಚಿದಾನಂದ ಸಿನ್ಹಾ, ಡಾಕ್ಟರ್ BR ಅಂಬೇಡ್ಕರ್, KM ಮುನ್ಷಿ. ಈ ತರ ಪ್ರಶ್ನೆ ಕೇಳಿದಾಗ ಗೊತ್ತಿರ್ಲಿ, ಇದಕ್ಕೆ ನಮ್ಗೆ ಎಕ್ಸಾಕ್ಟ್ ಆಗಿ ಬರುವಂತ ಉತ್ತರ ಅಂತಂದ್ರೆ ಅದು ಜವಾಹರಲಾಲ್ ನೆಹರು ಇದಕ್ಕೆ ಸರಿಯಾದಂತಹ ಉತ್ತರ ಆಗಿರ್ತದೆ. ಓಕೆ, ಸೊ ಜವಾಹರ್ಲಾಲ್ ನೆಹರು ಇದಕ್ಕೆ ಉತ್ತರ ಆಗೋದಾದ್ರೆ, ಸೊ ನಿಮ್ಗೆ ವೆರಿ ಇಂಪಾರ್ಟೆಂಟ್ ಗೊತ್ತಿರ್ಲಿ. ಹಂಗಾದ್ರೆ ಈ ಸಚ್ಚಿದಾನಂದ ಸಿನ್ಹಾ ಯಾರು ಅಂತ ಗೊತ್ತಿರ್ಬೇಕು. ಸಚ್ಚಿದಾನಂದ ಸಿನ್ಹಾ ಅವ್ರನ್ನ ಆಧುನಿಕ ಬಿಹಾರದ ಪಿತಾಮಹ ಅಂತ ಕರೀತಾರೆ. ಯಾಕೆ ಕರೀತಾರೆ ಅಂತಂದ್ರೆ 1912ರಲ್ಲೇ ಬಂಗಾಳದಿಂದ ಬಿಹಾರ ಮತ್ತು ಒಡಿಶಾವನ್ನ ಪ್ರತ್ಯೇಕಿಸಿದಂತಹ ಕೀರ್ತಿ ಅವ್ರಿಗೆ ಸಲ್ಲತ್ತೆ. ಅದು 1912 ಅಲ್ಲೇ. ಯಾಕೆ ಅಂತಂದ್ರೆ 1911 ನಲ್ಲಿ ರಾಜಧಾನಿಯನ್ನ ಬ್ರಿಟಿಷರು ಕೋಲ್ಕತ್ತಾದಿಂದ ಇವರು ಬೇರ್ಪಡಿಸಿದ ನಂತರ ಇಲ್ಲಿಗೆ ದೆಹಲಿಗೆ ತಂದ ನಂತರ ಅದು ವಿಘಟನೆಗೊಳ್ಳುತ್ತೆ. ಆಗ ಬಿಹಾರವನ್ನ ಇವರು ಅಸ್ತಿತ್ವಕ್ಕೆ ತರೋದ್ರಲ್ಲಿ ಪ್ರಯತ್ನ ಮಾಡ್ತಾರೆ. 1910ರಿಂದ 20ರವರೆಗೆ ಬ್ರಿಟಿಷ್ ಇಂಪೀರಿಯಲ್ ಕೌನ್ಸಿಲ್ ನ ಸದಸ್ಯರಾಗಿದ್ರು. 21ರಿಂದ ಕೇಂದ್ರ ಶಾಸನ ಸಭೆಯ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ. ದ ಹಿಂದೂಸ್ತಾನ್ ರಿವ್ಯೂ ಪತ್ರಿಕೆಯನ್ನ ಆರಂಭಿಸಿದ್ದು ಕೂಡ ಇವರೇನೆ. ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿದ್ದು, ದ ಹಿಂದೂಸ್ತಾನ್ ರಿವ್ಯೂ ಪತ್ರಿಕೆ ಇವ್ರದೇನೆ. ಡಿಸೆಂಬರ್ 9, 1946ರಲ್ಲಿ ಭಾರತ ಸಂವಿಧಾನ ರಚನಾ ಸಭೆಯ ತಾತ್ಕಾಲಿಕ ಅಧ್ಯಕ್ಷರಾಗ್ತಾರೆ. ಮುಂದೆ ಡಿಸೆಂಬರ್ 11ರಿಂದ ರಾಜೇಂದ್ರ ಪ್ರಸಾದ್ ಅವರು ಮೂಲತಃ ಇದರ ಅಧ್ಯಕ್ಷರಾಗಿ ಅವರು ಕಾರ್ಯವನ್ನ ನಿರ್ವಹಿಸ್ತಾರೆ. ಸೊ ಪ್ರಶ್ನೆ ಏನಿತ್ತು ನಮ್ಗೆ ಅಂತಂದ್ರೆ ಉದ್ದೇಶಗಳ ಪ್ರಸ್ತಾವನೆ ಬಗ್ಗೆ ಕೇಳಲಾಗಿತ್ತಲ್ವಾ. ಉದ್ದೇಶಗಳ ಪ್ರಸ್ತಾವನೆಯಲ್ಲಿ ಇಂಪಾರ್ಟೆಂಟ್ ಆಗಿ ಈ ಪ್ರಶ್ನೆಯನ್ನ ಕೇಳಲಾಗಿತ್ತು. ಸೊ ನೆನಪಿಟ್ಕೊಳ್ಳಿ, ಭಾರತದ ಸಂವಿಧಾನದ ವಿಚಾರಗಳಿಗೆ ಬಂತಂದ್ರೆ ಭಾರತದ ಸಂವಿಧಾನದ ಇಂಪಾರ್ಟೆಂಟ್ ಮ್ಯಾಟರ್ ಅಂತಂದ್ರೆ ಅವು ಇವೇನೆ.
ಸಂವಿಧಾನದ ತತ್ವಗಳು ಮತ್ತೆ ಮೂಲಭೂತ ಲಕ್ಷಣಗಳನ್ನ ಉದ್ದೇಶಗಳ ಪ್ರಸ್ತಾವನೆಯನ್ನ ಜವಾಹರ್ಲಾಲ್ ನೆಹರು ಪರಿಚಯಿಸ್ತಾರೆ. ಈ ಪ್ರಸ್ತಾವನೆ ಭಾರತ ಸಂವಿಧಾನದ ಮೂಲ ತತ್ವಗಳು ಮತ್ತೆ ಆಶಯಗಳನ್ನ ವಿವರಿಸುವಂತ ಪ್ರಯತ್ನ ಆಗಿತ್ತು. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ನ್ಯಾಯಾಂಗ, ಸ್ವತಂತ್ರ, ಸಮಾನತೆ, ಸಹೋದರತ್ವ, ತಾತ್ವಿಕ ಆಧಾರಗಳನ್ನು ಕೂಡ ಅವರು ಇದರಲ್ಲಿ ಸೇರಿಸ್ತಾರೆ. ನೆಹರು ಈ ಉದ್ದೇಶ ಪ್ರಸ್ತಾವನೆಯನ್ನ 1942 ಜನವರಿ 22ರಂದು ಇವರು ಸಂವಿಧಾನದ ಸಭೆಯನ್ನ ಅಂಗೀಕಾರ ಮಾಡೋದ್ರ ಮುಖಾಂತರ ಮುಂದಿನ ಮಾರ್ಗದರ್ಶಕ್ಕೆ ಇದೊಂದು ಚೌಕಟ್ಟಾಗಿ ಕನ್ವರ್ಷನ್ ಅವರು ಆ ಕಾಲಕ್ಕೆ ಮಾಡ್ತಾ ಬಂದ್ರು. ಸೊ ಈ ಪ್ರಶ್ನೆ ಇಂಪಾರ್ಟೆಂಟ್ ಆಗಿತ್ತು. ಜೊತೆಗೆ ನೆನ್ಪಿಟ್ಕೊಳ್ಳಿ, ಈ ಪ್ರಶ್ನೆಗೆ ನಾವು ಇಂಡೈರೆಕ್ಟ್ ಆಗಿ ಕೆಲವು ವಿಚಾರಗಳನ್ನು ತಿಳ್ಕೋಬೇಕು. ಯಾಕೆ ಅಂತಂದ್ರೆ 1946 ರಚನೆಯಾದ ಭಾರತ ಸಂವಿಧಾನ ಸಭೆಗೆ ಭಾರತದ ಸಂವಿಧಾನ ರಚಿಸುವ ಮಹತ್ವದ ಕಾರ್ಯವನ್ನ ನೀಡಲಾಗಿತ್ತು. ಆಗ ದೇಶಾದ್ಯಂತ ಜನವರಿ 26, 1950ಕ್ಕೆ ನಮ್ಮಲ್ಲಿ ಸಂವಿಧಾನ ಜಾರಿಗೆ ಬಂತು. ಬಟ್ ಅದಕ್ಕಿಂತ ಮುಂಚೆ ಅನುಮೋದನೆ ಅಂತ ಏನಾದ್ರು ಕೇಳಿದ್ರೆ ನಮ್ಗೆಲ್ಲ ಗೊತ್ತಿದೆ 1946 ನವೆಂಬರ್ ಅಲ್ಲೇ ಇದು ಅನುಮೋದನೆಯನ್ನ ಒಳಗೊಂಡಿತ್ತು ಅಂತ. ಅಂದ್ರೆ 26 ನವೆಂಬರ್ 1949ಗೆ ಈ ಸಂವಿಧಾನ ಅಂತಿಮವಾಗಿತ್ತು. ಸೊ ಜಾರಿಗೆ ಬಂದಿದ್ ಮಾತ್ರ 50ಕ್ಕೆ. ಹಂಗಾಗಿ ಸಂವಿಧಾನ ಸಭೆಯ ಪ್ರಾಂತ್ಯಗಳು, ರಾಜಪ್ರಭುತ್ವದ ರಾಜ್ಯಗಳು, ಮುಖ್ಯ ಆಯುಕ್ತರ ಪ್ರಾತಿನಿಧಿಗಳನ್ನು ಒಳಗೊಂಡಂತ ಸುಮಾರು 389 ಸದಸ್ಯರನ್ನ ಒಳಗೊಂಡಂತಹ ಒಂದು ಸಭೆಯನ್ನ ಉದ್ದೇಶಿಸಿ ಅವರು ಅವತ್ತು ಮಾತಾಡ್ತಾರೆ. ಅವತ್ತು ಅದರಲ್ಲಿ ಉದ್ದೇಶಗಳು ಕೂಡ ಇತ್ತು. ಹಂಗಾಗಿ ಡಿಸೆಂಬರ್ 1946ರಿಂದ ನವೆಂಬರ್ 1949 ನೆನ್ಪಿಟ್ಕೊಳ್ಳಿ, 46ರಿಂದ 49 ಆ ಅವಧಿಯಲ್ಲಿ ಒಟ್ಟು 11 ಅಧಿವೇಶನಗಳು ನಮ್ಗೆ ಸೆಂಟ್ರಲ್ ಅಲ್ಲಿ ನಡೆದೋಗಿದೆ. ಓಕೆ, ಅದರಲ್ಲಿ ಸುಮಾರು 11 ಅಧಿವೇಶನಗಳು ಅಲ್ಲಿ ನಡೆದೋಗಿತ್ತು. ಆ 11 ಅಧಿವೇಶನಗಳಲ್ಲೂ ಕೂಡ ಇಂಪಾರ್ಟೆಂಟ್ ಆಗಿ ಅದರ ಸಮಿತಿಗಳು ಎಲ್ಲವೂ ಕೂಡ ರಚನೆಯಾಗಿದ್ದು 16 ಸಮಿತಿಗಳನ್ನ ಇಲ್ಲಿ ಮಾಡಲಾಗಿತ್ತು. ನೆನ್ಪಿಟ್ಕೊಳ್ಳಿ, ಆ 16 ಸಮಿತಿಗಳು ಯಾವ್ಯಾವು ಅನ್ನೋದು ನೋಡ್ಕೊಳ್ಳಿ. 16 ಸಮಿತಿಗಳಲ್ಲಿ ಇಂಪಾರ್ಟೆಂಟ್ ಕರಡು ಸಮಿತಿ, ಇದು ಯಾವಾಗೂ ಪ್ರಶ್ನೆ ಕೇಳ್ತಾ ಇರ್ತಾನೆ. ಡಾಕ್ಟರ್ BR ಅಂಬೇಡ್ಕರ್, ನಮ್ಮಲ್ಲಿ KM ಮುನ್ಷಿ ಇಂಥವರೆಲ್ಲ ಇದ್ರು. ಒಕ್ಕೂಟ ಸಮಿತಿ ಅಧಿಕಾರ ಇತ್ತು, ಅದು ಯೂನಿಯನ್ ಪವರ್ಸ್ ಅಂತ ಕರಿತೀವಿ, ಇದು ಜವಾಹರ್ಲಾಲ್ ನೆಹರು ಅವರು ಇಟ್ಕೊಂಡಿದ್ರು. ಕೇಂದ್ರ ಸಂವಿಧಾನ ಸಮಿತಿ ಇತ್ತು, ಅದರಲ್ಲಿ ಜವಾಹರ್ಲಾಲ್ ನೆಹರು ಅವರು. ನೆಕ್ಸ್ಟ್ ಪ್ರಾಂತೀಯ ಸಂವಿಧಾನ ಸಮಿತಿ ಇತ್ತು, ಅದರಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಅಧ್ಯಕ್ಷರಾಗಿದ್ರು. ಮೂಲಭೂತ ಹಕ್ಕುಗಳು, ಅಲ್ಪಸಂಖ್ಯಾತರು ಮತ್ತೆ ಬುಡಕಟ್ಟು ಪ್ರದೇಶಗಳ ಸಮಿತಿಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರೇ. ರಾಜ್ಯ ಸಮಿತಿಗಳಿಗೂ ಕೂಡ ಜವಾಹರ್ಲಾಲ್ ನೆಹರು ಅವರೇ ಅಧ್ಯಕ್ಷರಾಗಿದ್ರು. ಅದಾದ್ಮೇಲೆ ಮೂಲಭೂತ ಹಕ್ಕುಗಳ ಉಪಸಮಿತಿ ಬಂತು. ಸೊ ಮೂಲಭೂತ ಹಕ್ಕುಗಳ ಉಪಸಮಿತಿಯಲ್ಲೂ ಕೂಡ JB ಕೃಪಲಾನಿ ಅವರು ಹೇಳಿದ್ರು. ಅಲ್ಪಸಂಖ್ಯಾತ ಉಪಸಮಿತಿಗೆ HC ಮುಖರ್ಜಿ ಅವರು. ಈಶಾನ್ಯ ಗಡಿನಾಡಿನ ಬುಡಕಟ್ಟು ಪ್ರದೇಶಗಳ ಉಪಸಮಿತಿಗೆ AV ಥಕ್ಕರ್ ಅವರಿದ್ರು. ನಿಯಮಗಳು ಮತ್ತೆ ಕಾರ್ಯವಿಧಾನಗಳು ಇವುಗಳಿಗೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಹಣಕಾಸು ಮತ್ತೆ ಸಿಬ್ಬಂದಿ ಸಮಿತಿಗೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಸ್ಟೀರಿಂಗ್ ಸಮಿತಿಗೆ ರಾಜೇಂದ್ರ ಪ್ರಸಾದ್ ಅವರು ಇಲ್ಲಿ ಅಧ್ಯಕ್ಷರಾಗಿರೋದನ್ನ ನಾವು ನೋಡ್ತೀವಿ. ಅದಾದ ಮೇಲೆ ನಮಗೆ ಬರ್ತಕ್ಕಂಥದ್ದು ಹಣಕಾಸು ಮತ್ತೆ ಸಿಬ್ಬಂದಿ ಸಮಿತಿಗೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಯಾಕೆಂದ್ರೆ ಸಂವಿಧಾನ ಸಭೆ ಪಟ್ಟಿಯಲ್ಲಿ ಇತರೆ ಸಣ್ಣ ಸಮಿತಿಗಳು ಕೂಡ ಕೆಲಸ ಮಾಡಿದ್ವು. ರುಜುವಾತು ಸಮಿತಿ ಅಂತ ಬಂದ್ರೆ ಅದು ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅವರು. ಸದನ ಸಮಿತಿಗಳಾಗಿ ಪಟ್ಟಾಭಿ ಸಿದ್ದರಾಮಯ್ಯ. ವ್ಯವಹಾರ ಸಮಿತಿಗೆ ಆದೇಶಗಳನ್ನು ಕೊಡೋದಕ್ಕೆ ಡಾಕ್ಟರ್ KM ಮುನ್ಷಿ ಅವರಿದ್ರು. ರಾಷ್ಟ್ರಧ್ವಜ ಕುರಿತ ತಾತ್ಕಾಲಿಕ ಸಮಿತಿ ರಾಜೇಂದ್ರ ಪ್ರಸಾದ್ ಅವರು. ಸಂವಿಧಾನ ಸಭೆಯ ಕಾರ್ಯಗಳ ಸಮಿತಿಗೆ JV ಮಾಲ್ವಂಕರ್ ಅವರು ಕೂಡ ಇಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಜೊತೆಗೆ ನೆನ್ಪಿಟ್ಕೊಳ್ಳಿ, ಸುಪ್ರೀಂ ಕೋರ್ಟ್ ತಾತ್ಕಾಲಿಕ ಸಮಿತಿ ಅಂತ ಮಾಡಿದ್ರು, ಅದರಲ್ಲಿ S ವರದಾಚಾರಿ ಅವರು ಕಾರ್ಯವನ್ನ ನಿರ್ವಹಿಸ್ತಾರೆ. ಮುಖ್ಯ ಆಯುಕ್ತರ ಪ್ರಾಂತ್ಯಗಳ ಸಮಿತಿಗೆ ಪಟ್ಟಾಭಿ ಸಿದ್ದರಾಮಯ್ಯನವರು ಕೆಲಸ ಮಾಡ್ತಾರೆ. ಕೇಂದ್ರ ಸಂವಿಧಾನದ ಹಣಕಾಸು ನಿಬಂಧನೆಗಳ ತಜ್ಞರ ಸಮಿತಿಗೆ ನಳಿನಿ ರಂಜನ್ ಸರ್ಕಾರ್ ಅವರು ಕೂಡ ಇದ್ರು. ಭಾಷಾ ಪ್ರಾಂತ್ಯಗಳ ಆಯೋಗಕ್ಕೆ SK ಧಾರ್. ನೆನ್ಪಿಟ್ಕೊಳ್ಳಿ, ಧಾರ್ ಆಯೋಗ. ಧಾರ್ ಆಯೋಗ ಆದ್ಮೇಲೆನೆ ನಮ್ಗೆ ಬಂದದ್ದು ಫಜಲ್ ಅಲಿ ಆಯೋಗ. ಓಕೆ, ಫಜಲ್ ಅಲಿ ಕಮಿಷನ್ಸ್ ಆಮೇಲೆ ಬರ್ತದೆ. ಸೊ ಕರಡು ಸಂವಿಧಾನದ ಪರಿಶೀಲನಾ ವಿಶೇಷ ಸಮಿತಿಗೆ ಜವಾಹರ್ಲಾಲ್ ನೆಹರು ಅವರು. ಪತ್ರಿಕಾ ಸಮಿತಿಗೆ ಉಷಾ ನಾಥ್ ಸೇನ್ ಅವರು ಕೆಲಸ ಮಾಡ್ತಾರೆ. ಅದಾದ ನಂತರ ಪೌರತ್ವ ಕುರಿತ ತಾತ್ಕಾಲಿಕ ಸಮಿತಿಗೆ S ವರದಾಚಾರಿ ಅವರು ಕೂಡ ಆ ಕಾಲಕ್ಕೆ ಕೆಲಸವನ್ನ ಮಾಡಿದ್ರು. ಇನ್ನೂ ಒಂದು ಪ್ರಶ್ನೆ ಕೇಳಬಹುದು ನಿಮ್ಗೆ, ಇನ್ನೂ ಡೆಪ್ತ್ ಆಗಿದ್ರಲ್ಲಿ, ಕೇಂದ್ರದ ಒಂದು ಸಂವಿಧಾನದ ಭಾರತ ಸಂವಿಧಾನ ಸಭೆಯಲ್ಲಿ ಮಹಿಳೆಯರು ಯಾವ್ಯಾವ ಕಾರ್ಯ ನಿರ್ವಹಿಸಿದ್ರು ಅಂತ. ಅಮ್ಮು ಸ್ವಾಮಿನಾಥನ್ ಅವರಿದ್ರು, ಅವರು ಸ್ಟೀರಿಂಗ್ ಮತ್ತೆ ಮೂಲಭೂತ ಹಕ್ಕುಗಳ ಸಮಿತಿಯಲ್ಲಿ ಕೆಲಸ ಮಾಡ್ತಾರೆ. ಅನಿ ಮುಸ್ಕರೀನ್ ಬರ್ತಾರೆ ಇವರು ಸಣ್ಣ ಸಮಿತಿಗಳಿಗೆ. ಬೇಗಂ ಐವಾಜ್ ರಸೂಲ್ ಅವರು ಸಲಹಾ ಮತ್ತು ಸಣ್ಣ ಸಮಿತಿಗಳಿಗೆ. ಸರೋಜಿನಿ ನಾಯ್ಡು ಅವರು ಸಾಮಾಜಿಕ ಸುಧಾರಣೆ ಮತ್ತು ನಾಗರಿಕ ಚರ್ಚೆಗಳ ಮೇಲೆ ಕೆಲಸ ಮಾಡ್ತಾರೆ. ಸುಚೇತಾ ಕೃಪಲಾನಿ ಅವರು ಕರಡು ಸಮಿತಿಗೆ ಸದಸ್ಯರಾಗಿದ್ರು. ವಿಜಯಲಕ್ಷ್ಮಿ ಪಂಡಿತ್ ಅವರು ಸಲಹಾ ಸಮಿತಿಗಳ ಮೇಲಿನ ಚರ್ಚೆಗೆ ಇವರು ಅಧ್ಯಕ್ಷರಾಗಿ ಇದ್ದದ್ದು ನಾವು ನೋಡ್ತೀವಿ. ಇದಲ್ದೇನೆ
ಭಾರತ ಸಂವಿಧಾನದಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಇನ್ ಕೆಲವರು ಕೆಲಸ ಮಾಡ್ತಾರೆ. ಹಂಸ ಮೆಹ್ತಾ ಅವರು ಮೂಲಭೂತ ಹಕ್ಕುಗಳ ಸಮಿತಿಯಲ್ಲಿದ್ರು. ರೇಣುಕಾ ರೇ ಅವರು ಬರ್ತಾರೆ, ಅವರು ಶಾಸಕಾಂಗ ರಚನೆ ಮತ್ತು ಸಣ್ಣ ಸಮಿತಿಗಳಿಗೆ ಕೆಲಸ ಮಾಡ್ತಾರೆ. ಪೂರ್ಣಿಮಾ ಬ್ಯಾನರ್ಜಿ ಅವರು ವಿಧಾನಸಭೆ ಮತ್ತು ಅದರ ಕಾರ್ಯಾಚರಣೆಯ ಸಮಿತಿಗಳಿಗೂ ಕೂಡ ಕೆಲಸವನ್ನ ನಿರ್ವಹಿಸ್ತಾ ಇದ್ರು. ಹಂಗಾಗಿ ನಾನ್ ನಿಮ್ಗಿಲ್ಲಿ ಹೇಳಕ್ ಹೊರಟಿರೋದು ಏನ್ ಇಷ್ಟು ಇಂಪಾರ್ಟೆಂಟ್ ಆಗಿ ಅಂತಂದ್ರೆ, ಭಾರತದ ಸಂವಿಧಾನ ಸಭೆಯು ರಚನೆಯಾದ ನಂತರದಲ್ಲಿ ನಮ್ಗೆ ಇಂಪಾರ್ಟೆಂಟ್ ಆಗಿ ಈ ಅಂಶಗಳನ್ನ ನೀವು ತಿಳಿಸ್ಬೇಕು. ಸಂವಿಧಾನವನ್ನ ರಚಿಸುವಂತಹ ಮಹತ್ವದ ಕಾರ್ಯ ಮಾಡಿದಾಗ ಇವರೆಲ್ಲರೂ ಕೂಡ ಅಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಬಂದ್ರು. ಹಂಗಾಗಿ ನೋಡಿ, ಇಂಥದ್ದೊಂದು ಪ್ರಶ್ನೆನ ನಿಮ್ಗಿಲ್ಲಿ ಅವರು ಕೇಳಿದ್ದು. ಏನ್ ಕೇಳಿದ್ರು? ಭಾರತ ಸಂವಿಧಾನದ ಮೂಲ ತತ್ವಗಳು ಮತ್ತೆ ಮೂಲಭೂತ ಲಕ್ಷಣಗಳು ಮತ್ತು ಅವುಗಳನ್ನು ವಿವರಿಸಿದ ಉದ್ದೇಶಗಳ ಪ್ರಸ್ತಾವನೆಯನ್ನ ಯಾರು ಮಂಡಿಸಿದ್ರು ಅಂತ ಕೇಳ್ತಾರಲ್ಲ, ಅವಾಗ ಇದು ಜವಾಹರ್ಲಾಲ್ ನೆಹರು ನಮ್ಗಿಲ್ಲಿ ಸರಿಯಾದಂತ ಉತ್ತರ ಆಗತ್ತೆ. ಹಂಗಾಗಿ ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋಗಳನ್ನ ನಿಮ್ಗೆ ರಮೇಶ್ ಸರ್ ಸ್ಫೂರ್ತಿ ಅಕಾಡೆಮಿಯಿಂದ ಕೊಡೋಕ್ ಸಾಧ್ಯ. ಕಾಣ್ತಾ ಇರೋ QR ಕೋಡ್ ನ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಚಾನಲ್ ನ ಸಪೋರ್ಟ್ ಮಾಡಿ. ಇನ್ನೂ ಉತ್ತಮವಾದಂತ ಪ್ರಶ್ನೋತ್ತರಗಳು ಮುಂದೆ ಬರ್ತಾ ಹೋಗ್ತವೆ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರತಿಯೊಬ್ಬರು ಕೂಡ ನೋಡಿ ಇದನ್ನ ಎಂಜಾಯ್ ಮಾಡಬೇಕು. Thanks for watching and please subscribe and share channel link please.